ನಮಸ್ಕಾರ. ನಾನು ಒಬ್ಬ ಡಾಕ್ಟರ್. ಇವತ್ತು ನಾನು ನಿಮ್ ಜೊತೆ ಅಗತ್ಯದ ವಿಚಾರ ಮಾತಾಡೋದಕ್ಕೆ ಬಂದಿದ್ದೀನಿ. ಗಮನ ಕೊಟ್ಟು ಕೇಳಿ. ನಿಮಗಂತೂ ತಿಳಿದೇ ಇದೆ, ಆಂಟಿಬಯೋಟಿಕ್ ಔಷಧಗಳು ಕೋಟ್ಯಾಂತರ ಜನರ ಪ್ರಾಣ ಉಳಿಸ್ತವೆ. ಆದರೆ ರೋಗ ಹರಡುವ ಬ್ಯಾಕ್ಟೀರಿಯಾ ಹಿಂದೆಂದಿಗಿಂತಲೂ ಹೆಚ್ಚು ಶಕ್ತಿಯುತವಾಗಿವೆ. ಈಗ ಅವುಗಳ ಮೇಲೆ ಆಂಟಿಬಯೋಟಿಕ್ಸ್ನ ಪ್ರಭಾವ ಕಡಿಮೆ ಆಗ್ತಾ ಇದೆ. ಅದ್ಯಾಕೆ ಹಾಗಂತಂದ್ರೆ, ನೀವು ಡಾಕ್ಟರರ ಸಲಹೆ ಇಲ್ಲದೆ ಆಂಟಿಬಯೋಟಿಕ್ಸ್ ತಗೋತೀರಿ. ಶೀತ ಆದ್ರೂ ಆಂಟಿಬಯೋಟಿಕ್ಸ್ ತಗೋತೀರಿ, ವೈರಲ್ ಅಥವಾ ಫ್ಲೂ ಆದ್ರೂ ಆಂಟಿಬಯೋಟಿಕ್ಸ್ ತಗೋತೀರಿ. ಹಾಗೆಂತ ಈ ಆಂಟಿಬಯೋಟಿಕ್ಸ್ ಇವೆಲ್ಲವುಗಳಿಗೆ ಔಷಧ ಅಲ್ಲ. ಅಷ್ಟೇ ಅಲ್ಲ, ಆಂಟಿಬಯೋಟಿಕ್ಸ್ನ ಕೋರ್ಸ್ ಅನ್ನ ಯಾವಾಗಲೂ ಪೂರ್ತಿಗೊಳಿಸಬೇಕು. ಅನೇಕರು ಇದನ್ನ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ. ಹೀಗೆಲ್ಲ ಮಾಡಿ ನಾವು ಬ್ಯಾಕ್ಟೀರಿಯಾವನ್ನ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗಿ ಮಾಡ್ತೀವಿ. ಆದರೆ ಈಗಲೂ ಕಾಲ ಮಿಂಚಿಲ್ಲ. ನೆನಪಿಡಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾಗ ಮಾತ್ರ ಆಂಟಿಬಯೋಟಿಕ್ಸ್ ತಗೊಳ್ಳಿ. ಆಂಟಿಬಯೋಟಿಕ್ಸ್ನ ಡೋಸನ್ನ ಪೂರ್ತಿಯಾಗಿ ಸಮಯಕ್ಕೆ ಸರಿಯಾಗಿ ತಗೊಳ್ಳಿ. ನೆನಪಿಡಿ, ಔಷಧದ ಸ್ಟ್ರಿಪ್ನಲ್ಲಿ ಕೆಂಪು ಗೆರೆ ಇದ್ರೆ ಡಾಕ್ಟರ್ ಸಲಹೆ ಅತಿ ಅಗತ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.